ದಿಢೀರಂತ ಸ್ವೀಟ್ ಮಾಡಬೇಕು, ಜಾಸ್ತಿ ಕೆಲಸ ಇರಬಾರ್ದು, ರುಚಿಯಾಗಿರಬೇಕು, ಹಾಗೆಯೇ ಆರೋಗ್ಯಕರವಾಗಿರಬೇಕು ಅಂದರೆ ಈ ರೀತಿ ಬೇಳೆ ಬೆಲ್ಲ ಹಾಕಿ ಪಾಯಸ ಮಾಡಿ ಎಕ್ಸಲೆಂಟ್ ಆಗಿರುತ್ತೆ. ಇನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ 1 ಗಂಟೆಯಷ್ಟು ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ರೈಸ್ ತೊಗೊಂಡಿದ್ದೀನಿ, ಅದನ್ನು ಸಹ 1 ಗಂಟೆ ನೆನೆಸಿಟ್ಟಿದ್ದೀನಿ. 1 ಗಂಟೆ ನೆನೆಸಬೇಕು. ಇನ್ನು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಿನಲ್ಲಿ ಇಲ್ಲಿ ಒಂದು 3/4 ಲೀಟ್ರಷ್ಟು ನೀರನ್ನ ಕುದಿಯೋಕ್ಕೆ ಇಟ್ಟಿದೆ. ನೀರು ಕುದೀತಿದೆ ಅಂದಾಗ ನೆನೆಸಿರೋಂಥ ಕಡಲೆಬೇಳೆನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬೇಯೋದಕ್ಕೆ ಇಡೋಣ. 3ನೇ ಸ್ಟೆಪ್ ಏನು ಅಂದರೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಪೀಸಸ್ಸು, 4 ರಿಂದ 5 ಏಲಕ್ಕಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬಿಟ್ಟು ಅದಕ್ಕೆ ನೆನೆಸಿರೋಂಥ ಅಕ್ಕಿನ ಹಾಕಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ರವೆ ಥರ ಇರಬೇಕು. ಈಗ ಇದು ರೆಡಿಯಾಗಿದೆ. ಇಲ್ಲಿ ಕಡಲೆಬೇಳೆನೂ ಸಹ ಬೆಂದಿದೆ. ಯಾವ ರೀತಿ ಬೆಂದಿರಬೇಕು ಅಂದರೆ ಕಡಲೆಬೇಳೆ ಶೇಪಲ್ಲೇ ಇರಬೇಕು, ಆದರೆ ಬೆಂದಿರಬೇಕು. ನಾವು ಒಬ್ಬಟ್ಟಿಗೆ ಬೇಯಿಸ್ಕೊಳ್ತೀವಿ ನೋಡಿ, ಆ ಹದದಲ್ಲಿ. ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ಇದನ್ನು ಮ್ಯಾಶರ್ ತಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪೇಸ್ಟ್ ಆಗೋದಿಲ್ಲ, ಆದರೆ ಸ್ವಲ್ಪ ತರ್ತರಿಯಾಗಿ ಟೆಕ್ಸ್ಚರ್ ಬರುತ್ತೆ. ಬೆಂದಿರೋದ್ರಿಂದ ಎಕ್ಸಲೆಂಟ್ ಆಗಿರುತ್ತೆ. ಈಗ ನೋಡಿ ಈ ಹದದಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸಬೇಕಾಗುತ್ತೆ. ತುರಿದಿರೋಂಥ ಬೆಲ್ಲ, ಪುಡಿ ಮಾಡಿರೋಂಥ ಬೆಲ್ಲನ ಸೇರಿಸಬಹುದು. ಎಷ್ಟು ಕಡಲೆಬೇಳೆ ತೊಗೊಂಡಿದ್ರು ಅದು ಡಬಲ್ ಹಾಕಿದರೆ ಕರೆಕ್ಟಾಗಿರುತ್ತೆ. ಸಾಮಾನ್ಯವಾಗಿ ಬೆಲ್ಲದ ಸಿಹಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈಗ ಬೆಲ್ಲನ ಹಾಕ್ಬಿಟ್ಟು ಆ ಮ್ಯಾಶ್ ಮಾಡಿರೋಂಥ ಕಡಲೆಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಎಲ್ಲಿವರೆಗೆ ಇದನ್ನ ಕುದಿಸ್ಬೇಕು ಅಂತಂದರೆ ಆ ಬೆಲ್ಲ ಕಡಲೆಬೇಳೆ ಎಲ್ಲ ಒಂದಾಗಬೇಕು. ಒಂದು ಸಾರಿ ಬೆಲ್ಲ ಹಾಕಿದ ಮೇಲೆ ಕಡಲೆಬೇಳೆ ಬೇಯೋದಿಲ್ಲ, ಹಾಗಾಗಿ ಮೊದಲೇ ಬೇಯಿಸ್ಕೊಂಡು ಆಮೇಲೆ ಬೆಲ್ಲ ಹಾಕಬೇಕು. ಇದಕ್ಕೆ ಮಾಡ್ಕೊಂಡಿರೋಂಥ ತೆಂಗಿನಕಾಯಿ ಪೇಸ್ಟನ್ನ ನಾನು ಇವಾಗ ಸೇರಿಸ್ದೆ. ಈಗ ಮೊದಲು ಕಡಲೆಬೇಳೆನ ಬೇಯಿಸ್ಕೊಂಡು ಮ್ಯಾಶ್ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲದ ತುರಿನ ಸೇರಿಸಿ ಆಮೇಲೆ ಇದಕ್ಕೆ ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ತೆಂಗಿನಕಾಯಿ ಹಸಿ ಅಕ್ಕಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಇದನ್ನ ಚೆನ್ನಾಗಿ ಕುದಿಸೋಣ. ಚೆನ್ನಾಗಿ ಕುದ್ದಾದಮೇಲೆ ನೀವು ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಇದು ಹದ ಕರೆಕ್ಟಾಗಿದೆ ಅಂತ. ಇವಾಗ ಇದಕ್ಕೆ ತುಪ್ಪದಲ್ಲಿ ಹುರಿದಿರೋಂಥ ಡ್ರೈ ಫ್ರೂಟ್ಸ್ನ ಹಾಕಿದರೆ ರುಚಿಯಾದಂಥ ಪಾಯಸ ರೆಡಿ. ಇಲ್ಲಿ ನಾನು ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಜಾಸ್ತಿ ಬೇಕು ಅಂದರೆ ಹಾಕೋಬೋದು, ಕಡಿಮೆ ಬೇಕು ಅಂದರೆ ಹಾಕೋಬೋದು, ನಿಮ್ಮ ಇಷ್ಟದಂತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆ ತುಪ್ಪನ ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಅದಕ್ಕೆ ಇಲ್ಲಿ ಒಂದು 10 ರಿಂದ 15 ಗೋಡಂಬಿನ ಈ ರೀತಿ ಕೆಂಪಾಗೋವರೆಗೆ ಹುರ್ಕೊಂಡು ಆ ಗೋಡಂಬಿನ ಈ ಕಡಲೆಬೇಳೆ ಬೆಲ್ಲದ ಪಾಯಸಕ್ಕೆ ಹಾಕಿದರೆ ಎಕ್ಸಲೆಂಟ್ ಆಗಿರೋಂಥ ಪಾಯಸ ರೆಡಿ. ಎಷ್ಟು ಸುಲಭ ಗೊತ್ತಾ ಈ ಪಾಯಸ ಮಾಡೋದು? ಏನು ಅಂತಂದರೆ ಕಡಲೆಬೇಳೆ ಮತ್ತು ಅಕ್ಕಿನ ಮಾತ್ರ ನೆನೆಸಿಟ್ಕೋಬೇಕು. ಅಕ್ಕಿನ ಏನಕ್ಕೆ ಹಾಕ್ತೀವಿ ಅಂದರೆ ಒಂದು ಹದ ಚೆನ್ನಾಗಿರುತ್ತೆ, ಹಾಗೆಯೇ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ ಅಂತ. ಏನು ಅಂತಂದರೆ 1 ಗಂಟೆ ನೆನೆಸಿಟ್ರೆ ಈ ಪಾಯಸ ರುಚಿಯಾಗಿ ಬರುತ್ತೆ. ರುಚಿಯಾದಂಥ ಅತಿ ಸುಲಭವಾಗಿ ಮಾಡುವಂಥ ಕಡಲೆಬೇಳೆ ಹಾಗೆ ಬೆಲ್ಲದ ಪಾಯಸ ರೆಡಿಯಾಗಿದೆ. ತುಂಬ ಸುಲಭವಾಗಿ ಮಾಡಬಹುದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಎಲ್ಲವರಿಗೆ ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.